ನಮಸ್ಕಾರ ಕರೋನಾಡಿಗೆ ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ಇವತ್ತು ನಾವು ಎರಡನೇ ಕೋಟ್ ವಾಲ್ ಪುಟ್ಟಿಯನ್ನ ಹೆಂಗ್ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ನೋಡಿ, ಇಲ್ಲಿ ಒಂದನೇ ಕೋಟ ಅಪ್ಲೈ ಮಾಡಿದ್ದಾರೆ, ಮೇಲೆಯಿಂದ ಕೆಳಗಡೆ ಅಪ್ಲೈ ಮಾಡಿದ್ದಾರೆ. ಮೇಲೆಯಿಂದ ಕೆಳಗಡೆ ಅಪ್ಲೈ ಮಾಡುವಾಗ ಕೆಳಗಡೆ ಒಂದೊಂದಿಷ್ಟು ಲೈನ್ಸ್ ಗಳು ಬರ್ತವೆ. ಆ ಲೈನ್ಸ್ ಗಳನ್ನ ಹೋಗ್ಬೇಕು ಅಂದ್ರೆ ಎರಡನೇ ಕೋಟೆ ಮಾಡ್ತಿರಲ್ಲ, ಅವಾಗ ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಸ್ಟ್ರೈಟ್ ಲೈನ್ಸ್ ಏನ್ ಬರುತ್ತಲ್ಲ ಅವೆಲ್ಲ ಕವರ್ ಆಗಿಬಿಡುತ್ತೆ. ಹಾಗೆ ವಾಲ್ಕೇರ್ನ ಕಲಿಸ್ಕೊಳ್ಳುವಾಗಲೂ ಒಂದನೇ ಕೋಟ್ ಕಲ್ಸೋವಾಗ ಸ್ವಲ್ಪ ಗಟ್ಟಿ ಕಲಿಸ್ಬೇಕಾಗತ್ತೆ. ಹಾಗೆ ಎರಡನೇ ಕೋಟ್ ನೀವೇನಾದ್ರು ಕಲಿಸ್ತೀವಿ ಅಂದ್ರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕಾಗತ್ತೆ. ಆದ್ರೆ ನೀವು ಫಸ್ಟ್ನೇ ಕೋಟ್ ಅಂದ್ರೆ ಫಸ್ಟ್ ಕೋಟ್ ಏನಾದ್ರು ವಾಲ್ಕೇರ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವಾಲ್ಕೇರ್ನ. ಹಾಗೆ ಎರಡನೇ ಕೋಟ್ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಎರಡನೇ ಕೋಟ್ ಮಾಡುವಾಗ ಸ್ವಲ್ಪ ಆಲ್ರೆಡಿ ಗೋಡೆ ಒಳಗಡೆಗೆ ವಾಲ್ಕೇರ್ ಇರೋದ್ರಿಂದ ಅದು ಪಟ್ ಅಂತ ಆರ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಎಡದಿಂದ ಬಲಕ್ಕೆ ವಾಲ್ಕೇರ್ ಮಾಡುವಾಗ ಎರಡನೇ ಕೋಟ್ ಮಾಡುವಾಗ ನೀವು ತೆಳ್ಳಗೆ ಕಲಿಸ್ಕೋಬೇಕಾಗತ್ತೆ. ನಾವಿಲ್ಲಿ ಏಷ್ಯನ್ ಪೇಂಟಿಂದು ವಾಲ್ ಪುಟ್ಟಿನ ಬಳಸಿದ್ದೀವಿ. ಏಷ್ಯನ್ ಪೇಂಟ್ ವಾಲ್ ಪುಟ್ಟಿ ಸುಮಾರು ಜನ ನಮಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀರಿ, ವಾಲ್ ಪುಟ್ಟಿ ಉದುರೋದಿಲ್ಲ ಅಂತ. ಹೌದು, ಆದರೆ ನೀವು ವಾಲ್ ಪುಟ್ಟಿ ಎರಡನೇ ಕೋಟ್ ಅಪ್ಲೈ ಮಾಡಿದ ಮೇಲೆ ನೀವು ಪಾಲಿಶ್ ಏನು ಮಾಡ್ತಿರಲ್ಲ, ವಾಲ್ ಸ್ಯಾಂಡಿಂಗ್ ಮಾಡುವಾಗ ನೀವು ಒಂದು 4 ದಿನದ ಒಳಗಡೆನೆ ನೀವು ವಾಲ್ ಸ್ಯಾಂಡಿಂಗ್ ಅಂದರೆ ವಾಲ್ ಪಾಲಿಶ್ನ ಮಾಡಿ ಮುಗಿಸ್ಬೇಕಾಗತ್ತೆ. ಒಂದು 10-15 ದಿನ ಆಗಿದ ತಕ್ಷಣ ಏನಾಗ್ಬಿಡುತ್ತೆ, ಫುಲ್ ಗಟ್ಟಿ ಆಗ್ಬಿಡುತ್ತೆ. ಈಗ ನೋಡಿ, ನಾವು ಅದು ಹಾಕಿದ್ದೀವಿ, ಫಸ್ಟ್ ಕೋಟೆ ಹಾಕಿದ ತಕ್ಷಣ ಯಾವ ರೀತಿ ಬರ್ತದೆ ನೋಡ್ಬೋದು ನೀವು. ಸುಮಾರು ಗಟ್ಟಿ ಆಗ್ಬಿಟ್ಟಿದೆ, ಏಕೆಂದರೆ ಇದು ಕ್ಲೈಮೇಟ್ ಜೊತೆಗೆ ಹೊಂದ್ಕೊಂಡು ತುಂಬ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನೀವು ಎರಡನೇ ಕೋಟು ಅಥವಾ ಮೂರನೇ ಕೋಟು ವಾಲ್ ಪುಟ್ಟಿಯನ್ನು ಅಪ್ಲೈ ಮಾಡ್ತೀರಲ್ಲ, ಅವಾಗ ಅಪ್ಲೈ ಮಾಡಿ ಒಂದು 3 ಅಥವಾ 4 ದಿನದೊಳಗಡೆ ನೀವು ವಾಲ್ ಸ್ಯಾಂಡಿಂಗ್ನ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಉದುರ್ಬಿಡುತ್ತೆ. ಅದರಷ್ಟು ಬೇಗ ಉದುರಂಥ ವಾಲ್ಕೇರು ಬೇರೆ ಇಲ್ಲ. ನೀವೇನಾದರೂ ಒಂದು 10 ದಿನ ಒಂದು 15 ದಿನ ಬಿಟ್ಟರೆ ಅಂದರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ. ಅದು ಮತ್ತೆ ನೀವು ಏನು ಮಿಷಿನ್ ತಗೊಂಡು ಉಜ್ಜಿದ್ರು ಕೂಡ ಅದು ವಾಲ್ ಸ್ಯಾಂಡಿಂಗ್ ಉದುರೋದಿಲ್ಲ. ಬರ್ರಿ ಹೆಂಗಂದ್ರೆ ಹಂಗೆ ಎರಡನೇ ಕೋಟು ವಾಲ್ ಪುಟ್ಟಿನ ಹೆಂಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಎರಡನೇ ಕೋಟು ವಾಲ್ ಪುಟ್ಟಿ ಅಪ್ಲೈ ಮಾಡುವಾಗ ಎಡದಿಂದ ಬಲಕ್ಕೆ ಅಪ್ಲೈ ಮಾಡಬೇಕು ಅಥವಾ ಬಲದಿಂದ ಎಡಗಡೆಗೆ ಅಪ್ಲೈ ಮಾಡಬೇಕು. ಅಂದರೆ ಅಡ್ಡಡ್ಡ ಅಪ್ಲೈ ಮಾಡಬೇಕು. ಯಾಕಂದರೆ ಫಸ್ಟ್ ಕೋಟ್ ವಾಲ್ಕೇರ್ ಮಾಡಿದಾಗ ಲೈನ್ಸ್ಗಳು ಬಂದಿರುತ್ತವೆ, ಅದು ಮುಚ್ಕೊಂಡು ಹೋಗ್ಬಿಡುತ್ತೆ. ಎರಡನೇ ಕೋಟಿಂಗ್ ಅಡ್ಡ ಅಪ್ಲೈ ಮಾಡಿದ್ರೆ ನೋಡ್ಬೋದು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಎಡದಿಂದ ಬಲಕ್ಕೆ ಅಪ್ಲೈ ಮಾಡಬೇಕು, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ಡ್ರೈ ಆದ ಮೇಲೆ ನಿಮಗೆ ತೋರಿಸ್ತೀನಿ, ನೋಡ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಮಾಡಿದ್ದಾರೆ ನೋಡಿ, ಇದು ಡ್ರೈ ಆದಮೇಲೆ ಕಂಪ್ಲೀಟ್ ಲುಕ್ ನಿಮಗೆ ಕಾಣಿಸುತ್ತೆ. ನೋಡಿ, ಈ ಥರ ಎಲ್ಲ ಅಪ್ಲೈ ಮಾಡಬೇಕು. ಕಾರ್ನರ್ಗಳಿಗೆಲ್ಲ ನೀಟಾಗಿ ನೋಡ್ಬೋದು ಕಾರ್ನರ್ಗಳಿಗೆ ಹೆಂಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ನೋಡ್ಬೋದು ಇಲ್ಲಿ ಫಸ್ಟ್ ಕೋಟ್ ಮಾಡಿರೋದು, ಇದು ಹೇಗೆ ಕಾಣ್ತಾ ಇದೆ ಅಂತ ನೋಡ್ಬೋದು. ಹಾಗೆ ಇದು ಸೆಕೆಂಡ್ ಕೋಟ್ ಆಗಿರೋದು, ಇನ್ನು ಡ್ರೈ ಆಗಿಲ್ಲ. ಡ್ರೈ ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದನ್ನ ವಾಲ್ ಸ್ಯಾಂಡಿಂಗ್ ಮಾಡಿ ನಂತರದಲ್ಲಿ ಪ್ರೈಮರ್ ಅಪ್ಲೈ ಮಾಡಿ ಪೇಂಟ್ ಮಾಡಿದ್ರೆ ಒಳ್ಳೆ ಫಿನಿಶಿಂಗ್ ಬರುತ್ತೆ. ನೀವು ಏಷ್ಯನ್ ಪೇಂಟು ಕಂಪ್ಲೇಂಟ್ ಹೇಳ್ತೀರಲ್ಲ, ಅದು ನೀವು ನಾನು ಆಗಲೇ ಹೇಳ್ದಂಗೆ ಒಂದು 3 ಅಥವಾ 4 ದಿನದ ಒಳಗಡೆನೆ ಸ್ಯಾಂಡಿಂಗ್ ಮಾಡಿದ್ರೆ ಅದು ಉದುರುತ್ತೆ. ಇಲ್ಲ ಅಂದರೆ ನೀವು ಸ್ಯಾಂಡಿಂಗ್ ಪೇಪರ್ ಅಲ್ಲ ಮಿಷಿನ್ ಹಾಕಿದ್ರು ಉದುರಲ್ಲ.
ಬೇಸಿಗೆಯಲ್ಲಿ ವಾಲ್ ಪುಟ್ಟಿ ಮಾಡೋದು ತುಂಬಾನೇ ಒಳ್ಳೆಯದು. ಯಾಕೆಂದರೆ ವಾಲ್ ಪುಟ್ಟಿ ಬಿಸಿಲಿಗೆ ತುಂಬಾನೇ ಚೆನ್ನಾಗಿ ಡ್ರೈ ಆಗಿರುತ್ತೆ. ಹಾಗೆ ಕೈಯಿಂದ ಲೈಟಾಗಿ ಸ್ಯಾಂಡಿಂಗ್ ಪೇಪರ್ ತೊಗೊಂಡು ಸ್ಯಾಂಡಿಂಗ್ ಪೇಪರಿಂದ ಸುಮ್ಮನೆ ಲೈಟಾಗಿ ಉಜ್ಜಿದ್ರೆ ಸಾಕು, ಒಳ್ಳಂತ ಉದುರು ಬಿಡುತ್ತೆ. ನೀವು 10-15 ದಿನದ ನಂತರ ನೀವೇನಾದರೂ ಮುಚ್ಚಕ್ಕೆ ಹೋದರೆ ಅದು ಲೈನ್ಸ್ ಆ ಥರ ಗೆರೆ ಥರ ಆಗ್ಬಿಡುತ್ತೆ, ಸ್ಕ್ರಾಚ್ ಥರ ಆಗುತ್ತೆ. ಮತ್ತು ಚೆನ್ನಾಗಿ ಕೂಡ ಉದುರೋದಿಲ್ಲ. ಕೈಯಿಂದ ಅಲ್ಲ, ಮೆಷಿನಿಂದ ಹಾಕಿ ಉಜ್ಜಿದ್ರು ಕೂಡ ಅದು ಅಷ್ಟೊಂದು ನೀಟಾಗಿ ಉದುರೋದಿಲ್ಲ. ಅದೇ ಈ ಏಷ್ಯನ್ ಪೇಂಟಿನ ಸ್ಪೆಷಾಲಿಟಿ ಅಂದ್ರೆ ಅದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention, please.